ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇವತ್ತು ನ್ಯೂಸೋ ನಮ್ಮ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಹೊಸ ಪ್ರಯತ್ನ. ತುಂಬ ಜನ ಇನ್ಸ್ಪೈರಿಂಗ್ ಸ್ಟೋರಿಗಳನ್ನು ನಿಮಗೆ ತರಬೇಕು ಅನ್ನೋದು ನನ್ನ ಇಂಟೆನ್ಷನ್. ಹಾಗಾಗಿ ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೀಗ ಆನ್ ದ ವೇ ಡ್ರೈವ್ ಮಾಡಿ ಹೋಗ್ತಾ ಇದ್ದೀನಿ ನನ್ನ ಕ್ಯಾಮ್ರಾ ಪರ್ಸನ್ ಜೊತೆ. ಕಾರ್ತಿಕ್ ಆತನ ಹೆಸರು. ಲೆಟ್ಸ್ ಗೋ. ಸಾಮಾನ್ಯವಾಗಿ ನಾನು ಮೈಸೂರವನಾಗಿರೋದ್ರಿಂದ ಮೈಸೂರು ಬೆಂಗಳೂರು ಓಡಾಡೋರಿಗೆ ಈ ಜಾಗ ತುಂಬ ಫೇಮಸ್ಸು ತಿನ್ನೋಕೆ. ಒಂದ್ಸರಿ ಅಲ್ಲಿ ಸ್ಟಾಪ್ ಮಾಡೋದ್ರೆ ಅದು ಕಾಫಿ ಕುಡ್ದೋ, ತಿಂಡಿ ತಿಂದೋ, ಊಟ ಮಾಡಿಯೋ, ಫ್ಯಾಮಿಲಿ ಸಮೇತ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ತುಂಬ ಜನ ಇಷ್ಟಪಡಲ್ಲ. ಹಾಗಾಗಿ ಒಂದು ಡಿವಿಯೇಷನ್ ತೊಗೊಂಡು ತಿಂದು ಅಥವಾ ಕಾಫಿ ಕುಡಿದು ಮುಂದಕ್ಕೆ ಹೋಗ್ತಾರೆ. ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ತುಂಬ ದಶಕಗಳ ಹಿಸ್ಟ್ರಿ ಇದೆ ಆ ಜಾಗಕ್ಕೆ. ಹಾಗಾಗಿ ಆ ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ದು ಹೇಗೆ ಅನ್ನೋದನ್ನ ಅವ್ರ ಜಾಗಕ್ಕೆ ಹೋಗಿ ಅವ್ರ ಜೊತೆ ಮಾತಾಡಿ ಅದನ್ನು ನಿಮ್ಗೊಂದು ಸ್ಪೆಷಲ್ ಎಪಿಸೋಡ್ ಆಗಿ ಕೊಡುವಂಥ ಪ್ರಯತ್ನ. ಲೆಟ್ಸ್ ಗೋ. ಬೆಂಗಳೂರು ಮೈಸೂರು ಹೈವೇನಲ್ಲಿ ಬಂದರೆ ಚನ್ನಪಟ್ಟಣ ಆಗ್ತಿದ್ದ ಕೂಡಲೇ ಇಲ್ಲಿ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ಬಂದರೆ ನಿಮಗೆ ಶಿವಳ್ಳಿ ರೆಸ್ಟೋರೆಂಟ್ ಸಿಗುತ್ತೆ. ಹಾಗೆ ನೋಡೋಕೆ ಹೋದರೆ ಎರಡು ಶಿವಳ್ಳಿನೂ, ಅಂದರೆ ಬೆಂಗಳೂರು ಟು ಮೈಸೂರು ಸಿಗೋ ಶಿವಳ್ಳಿ, ಅದು ಶಿವಳ್ಳಿ ರೆಸ್ಟೋರೆಂಟ್ 2, ಮತ್ತು ಮೈಸೂರು ಬೆಂಗಳೂರು ವೇನಲ್ಲಿ ಸಿಗೋದು ಮತ್ತೊಂದು ಶಿವಳ್ಳಿ ರೆಸ್ಟೋರೆಂಟ್ 1 ಇರೋದು ಮೈಸೂರು ಟು ಬೆಂಗಳೂರು ರೋಡಲ್ಲಿ, 2 ಇರೋದು ಬೆಂಗಳೂರು ಟು ಮೈಸೂರು ರೋಡಲ್ಲಿ. ಸೊ ನಾವೀಗ 2ನ ದಾಟ್ಕೊಂಡು 1ಗೆ ಹೋಗ್ತೀವಿ. ಓಕೆ, ಇಲ್ಲಿ ಸಿಗೋದು ಇದು ಬೆಂಗಳೂರು ಮೈಸೂರು ರೋಡು. ಈಗ ನೀವು ಎಡಗಡೆಗೆ ನೋಡ್ತಿರೋದು ಶಿವಳ್ಳಿ ರೆಸ್ಟೋರೆಂಟ್. ಬೆಂಗಳೂರು ಟು ಮೈಸೂರು ಹೋಗೋರಿಗೆ ಇದು 2 ಫಸ್ಟ್ ಸಿಗುತ್ತೆ. ಬಟ್ ನಾವೀಗ ನಿಮ್ಮನ್ನ ಮೈಸೂರು ಟು ಬೆಂಗಳೂರು ರೋಡಲ್ಲಿರೋ ಶಿವಳ್ಳಿ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಬೆಂಗಳೂರಿಂದ ಮೈಸೂರು ಬರೋರು ಅಂಡರ್ ಪಾಸಲ್ಲಿ ಬಂದು ಇಲ್ಲಿ ಯೂ ಟರ್ನ್ ತಗೊಂಡ್ರೆ ಮೈಸೂರು ಬೆಂಗಳೂರು ರೋಡಲ್ಲಿರುವಂಥ ಶಿವಳ್ಳಿ ರೆಸ್ಟೋರೆಂಟ್ 1ಗೆ ನಾವು ತಲುಪ್ತೀವಿ. ಇನ್ನೇನು ಹಾರ್ಡ್ಲಿ 2 ನಿಮಿಷ ನಾವು ರೆಸ್ಟೋರೆಂಟ್ ನೆನಪಿಸ್ಕೊಂಡಾಗೆಲ್ಲ ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಡುತ್ತೆ. ತುಂಬ ವರ್ಷದಿಂದ ಓಡಾಡ್ತಿರೋರಿಗೆ ಹಳೇ ಶಿವಳ್ಳಿ ರೆಸ್ಟೋರೆಂಟ್ ತುಂಬ ನೆನಪಾಗುತ್ತೆ. ಒಂದಷ್ಟು ವರ್ಷದ ಹಿಂದೆ ದೊಡ್ಡ ಸ್ಪೇಸ್ ಅಲ್ಲೇ ಪಕ್ಕದಲ್ಲೇ ಶಿವಳ್ಳಿ ರೆಸ್ಟೋರೆಂಟ್ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಓಡಾಡೋರ್ಗಂತೂ ಇದೊಂಥರ ಫೇಮಸ್ ಪ್ಲೇಸ್. ಇಲ್ಲಿ ನಿಲ್ಸಿ ಮುಂದಕ್ಕೆ ಹೋದರೆ ಸಮಾಧಾನ. ಓಕೆ, ನಾವು ಬಂದ್ವಿ ಶಿವಳ್ಳಿ ರೆಸ್ಟೋರೆಂಟ್. ಇದು ನಾವು ಬಂದಿರುವಂತಹ ಶಿವಳ್ಳಿ ರೆಸ್ಟೋರೆಂಟ್. ತುಂಬ ಜನಕ್ಕೆ ಇದಲ್ವಾ ಅಂತ ಅನ್ಕೋತಿರ್ತೀರಾ. ತುಂಬ ಜನರಿಗೆ ಯಾವಾಗಲೂ ಇಷ್ಟಪಟ್ಟು ತಿನ್ನುವಂತಹ ಜಾಗ, ಎಸ್ಪೆಷಲಿ ಮೈಸೂರು ಟು ಬೆಂಗಳೂರು ಓಡಾಡುವಂಥ ಯಾರಿಗೆ ಆದರೂ ಅಷ್ಟೇ, ಅದು ಕಾಫಿ ಆದರೂ ಅಷ್ಟೇ, ತಿಂಡಿ ಆದರೂ ಅಷ್ಟೇ, ಇಲ್ಲಿನ ವಾತಾವರಣ ಆದರೂ ಅಷ್ಟೇ, ಈ ಬ್ರ್ಯಾಂಡ್ ಬೆಳೆದಿದೆಯಲ್ಲ ಒಂದು ದೊಡ್ಡ ಸಕ್ಸಸ್ ಸ್ಟೋರಿ. ಅದನ್ನು ಮಾತಾಡ್ಸೋಕೆ, ಆ ಸ್ಪೆಷಾಲಿಟಿ ತಿಳಿಸೋಕೆ ಅಂತಲೇ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಇನ್. ಬನ್ನಿ ನಮ್ಮ ಜೊತೆ. Hello sir, Harish. How are you, sir? Fine. ಇವರೇ ಶಿವಳ್ಳಿ ರೆಸ್ಟೋರೆಂಟ್ಗೆ ಬರ್ತೀರಾ? ಆದರೆ ಶಿವಳ್ಳಿ ರೆಸ್ಟೋರೆಂಟ್ಗೆ ಕಾರಣಕರ್ತರು ಯಾರಪ್ಪ ಈ ಬ್ರ್ಯಾಂಡ್ಗೆ ಅಂದರೆ ಇವರೇ ಗಿರೀಶ್ ಕಲ್ಕೂರ್ ಆ್ಯಂಡ್ ಉಮೇಶ್ ಅಣ್ಣ. ಅಫ್ಕೋರ್ಸ್ ಇವರನ್ನ ಭೇಟಿ ಮಾಡೋಕ್ಕೆ ಸಾಧ್ಯ ಆದರೆ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಚಾನಲ್ ಮೂಲಕ ನೋಡ್ತಿರೋದ್ರಿಂದ ಅವ್ರಿಗೊಂದು ವಿಶ್ ಮಾಡಿ ಹೋಗ್ಬಿಡಿ. ನೈಸ್. ನನಗೆ ತುಂಬ ವರ್ಷದ ಆಸೆ ಇತ್ತು ಆ್ಯಕ್ಚುಲಿ ಈ ಥರದ್ದೆಲ್ಲ ಒಂದಷ್ಟು ತೋರಿಸ್ಬೇಕು ಜನಕ್ಕೆ ಅಂತ. ಅಂಡ್ ಇವತ್ತು ಅದಕ್ಕೆ ಕಾಲ ಕೂಡ ಬಂತು ಅಂತ ಅನಿಸ್ತಾ ಇದೆ. ಈ ಶಿವಳ್ಳಿ ರೆಸ್ಟೋರೆಂಟ್ ಇದೆಯಲ್ಲ, ಒಂಥರ ಬಯಸಿ ಜನ ಬರೋ ಜಾಗ. ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು ಓಡಾಡೋರಿಗೆ, ಎನಿವೆ ಯಾರದೇ ಆದರೂ ಅಷ್ಟೇ. ನನಗೆ ಜನಕ್ಕೆ ಗೊತ್ತಾಗಬೇಕು ಈ ಶಿವಳ್ಳಿ ರೆಸ್ಟೋರೆಂಟ್ ಯಾವಾಗ ಶುರುವಾಯಿತು, ಇದ್ರ ಬ್ಯಾಕ್ಗ್ರೌಂಡ್ ಏನು ಅಂತ. 2002ರಲ್ಲಿ ಒಂದು ಚಿಕ್ಕದಾಗಿ ಶಿವಳ್ಳಿ ರೆಸ್ಟೋರೆಂಟ್ ಪ್ರಾರಂಭ ಮಾಡಿದ್ವಿ. ಹೌದು. ಅವಾಗ ಬೆಂಗಳೂರು ಮೈಸೂರು ಹೈವೇ ಅನ್ನೋದು ಒಂದೇ ರೋಡ್ ಇತ್ತು, ಸಿಂಗಲ್ ರೋಡ್. ಹೌದು. ಅವಾಗ ಒಂದು ಹೋಟೆಲ್ ಮಾಡೋಣ ಅಂತ ಆಸಕ್ತಿ ಇತ್ತು. ಸೊ ಒಂದು ಚಿಕ್ಕದಾಗಿ, ನಮ್ಮ ಹತ್ರ ಏನು ಬಂಡವಾಳನೂ ಇರಲಿಲ್ಲ ಆ ದಿನಗಳಲ್ಲಿ. ನಾವು ಅಲ್ಲಿ ಇಲ್ಲಿ ಸಾಲ ತಗೊಂಡು, ನಾನು ಉಮೇಶ್ ತುಂಬ ಒಂದು 40 ವರ್ಷ ಸ್ನೇಹಿತರು ಇವಾಗ. ಓಕೆ.
ಸೊ ನಾನು ಇಲ್ಲಿ ಇಂಜಿನಿಯರಿಂಗ್ ಓದಕ್ಕೆ ಬಂದಾಗ ಉಮೇಶ್ ನಾನು ಫ್ರೆಂಡು. ಅವಾಗಿಂದ ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಸಿವಿಲ್ ವರ್ಕ್ಸು ಎಲ್ಲ ಮಾಡ್ತಾ ಇದ್ವಿ, ಕಾಂಟ್ರಾಕ್ಟಿಂಗ್ ಎಲ್ಲ. ಅವಾಗೆಲ್ಲ ಉಮೇಶ್ ನಾನು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದ್ವಿ, ತುಂಬ ಸ್ನೇಹಿತರು. ಹಿಂದಿನ ತನಕ ನಮ್ಮ ಸ್ನೇಹ ಹಾಗೆ ಇದೆ, ಬಿಸ್ನೆಸ್ಸಲ್ಲೂ ನಾವು ಪಾರ್ಟ್ನರ್ಸು. ಒಂದು ಹೋಟೆಲ್ ಮಾಡೋಣ ಅಂತ ಒಂದು ಚಿಕ್ಕದಾಗಿ ಮಾಡಿದ್ವಿ. ಆಮೇಲೆ ಸ್ವಲ್ಪ ಕ್ವಾಲಿಟಿಗೆ ಒತ್ತು ಕೊಟ್ವಿ. ಅವಾಗ ತುಂಬಾ ಚಿಕ್ಕದು, ಈ ತರ ಡೆವಲಪ್ಮೆಂಟ್ ಏನು ಇರಲಿಲ್ಲ. ಎಷ್ಟು ಇನ್ವೆಸ್ಟ್ಮೆಂಟ್, ಎಷ್ಟು ಜಾಗದಲ್ಲಿ ಮೊದಲು ಶಿವಳ್ಳಿ ಆಯ್ತು? ಅವಾಗ ಬರೀ 1000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಹಾಲ್ ಇತ್ತು, ಕಿಚನ್, ಒಂದು ಸ್ಟಾಫ್ ರೂಮ್, ಒಂದು ಬೋರ್ವೆಲ್, ಓವರ್ ಹೆಡ್ ಟ್ಯಾಂಕ್, ಒಂದು ಚಿಕ್ಕ ಟಾಯ್ಲೆಟ್, ಇಷ್ಟರಲ್ಲೇ ಇತ್ತು. ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು ಆವಾಗ ಬರೀ ಒಂದು 3 ಲಕ್ಷ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿ. 2002 ಅಂದ್ರೆ 23 ವರ್ಷದ ಹಿಂದೆ 3.5 ಲಕ್ಷ ರೂಪಾಯಿನಲ್ಲಿ ಶಿವಳ್ಳಿ ಶುರುವಾಯ್ತು. ಸ್ನೇಹಿತರ ಹತ್ರ ಎಲ್ಲ ಸಾಲ ತಗೊಂಡು ಮಾಡಿದ್ರು. ಓ, ಹಂಗಾಯ್ತು ಅದು? ಹೌದೌದು. ನಿಮ್ಮ ಹತ್ರ ಬಂಡವಾಳ ಇರಲಿಲ್ಲ. ಓಕೆ, ಬಟ್ ಈ ಟೆಲ್ ಮಿ, ಶಿವಳ್ಳಿ ಅನ್ನೋ ಹೆಸರು ಹೇಗೆ ಬಂತು? ಶಿವಳ್ಳಿ ಅಂದ್ರೆ ನಾವು ಈ MTR ಮಾವಳ್ಳಿ ಟಿಫನ್ ರೂಮ್ಸ್ ಇತ್ತಲ್ಲ, ನಮ್ಮ ಮಾವ ಅವ್ರದ್ದು. ಸೊ ಸಮಥಿಂಗ್ ಸಿಮಿಲರ್ ಟು ಮಾವಳ್ಳಿ ಬರಬೇಕು ಅಂತ ಆಮೇಲೆ ನಾವು ಶಿವಳ್ಳಿ ಬ್ರಾಹ್ಮಿನ್ಸ್ ಬೇಸಿಕಲಿ. ನಾನು ಶಿವಳ್ಳಿ ಬ್ರಾಹ್ಮಣ, ಅವರು ಅರಸು, ಮೈಸೂರು ಅರಸು ಅವರು. ಸೊ ಏನು ಬ್ರ್ಯಾಂಡ್ ಮಾಡೋದು? ಸೊ ಶಿವಳ್ಳಿ ಅಂದ್ರೆ ಈಗ ದಕ್ಷಿಣ ಕನ್ನಡದಲ್ಲೇ ಜಾಸ್ತಿಯಾಗಿ ಶಿವಳ್ಳಿ ಬ್ರಾಹ್ಮಣರ ಹೋಟ್ಲ್ಗಳು ಅಂತಲೇ ಇರ್ತಾ ಇತ್ತು ಮೊದಲು, ತುಂಬಾ ಜನ ಹೋಗ್ತಾ ಇದ್ರು. ಸೊ ಶಿವಳ್ಳಿ ರೆಸ್ಟೋರೆಂಟ್ ಅಂತ ಒಂದು ಬ್ರ್ಯಾಂಡ್ ಮಾಡಬಾರ್ದು ಅಂತ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ. ಓಕೆ, ಸೊ ಬ್ರ್ಯಾಂಡ್ ಆದ ತಕ್ಷಣ ಜನಕ್ಕೆ ಇಷ್ಟ ಆಗ್ಬಿಡಲ್ಲ? ಹೌದು. ಅಥವಾ ಜನರನ್ನ ನಮ್ಮ ಕಡೆ ಸೆಳೆಯೋದಕ್ಕೆ ಒಂದಷ್ಟು ಕ್ವಾಲಿಟಿ ಕೊಡಬೇಕು, ಕ್ವಾಂಟಿಟಿನೂ ಕೊಡಬೇಕು, ಜೊತೆಗೆ ಅದು ದುಡ್ಡು ರೀಸನಬಲ್ ಆಗಿರಬೇಕು. ಏನು ಚಾಲೆಂಜಸ್ ಇತ್ತು ಸರ್ ಅವಾಗ? ನಮಗೆ ಮೈನ್ ಚಾಲೆಂಜ್ ಇರೋದು, ನಮಗೆ ಅವಾಗ ಈ ಪ್ಲೇಸ್ ಇತ್ತಲ್ಲ, ತುಂಬಾ ರಿಮೋಟ್ ಪ್ಲೇಸು. ನಾನು ಬೆಂಗಳೂರಿಂದ ನಾವಿಬ್ಬರು ಒಂದು ವ್ಯಾನ್ ಅಲ್ಲಿ ಹಾಲು ತರಕಾರಿ ಎತ್ಕೊಂಡು 5:30 ಇಲ್ಲಿ ಬರ್ತಾ ಇದ್ವಿ. 4:15 ಬೆಂಗಳೂರು ಬಿಟ್ಟು ಮಾರ್ಕೆಟ್ಗೆ ಹೋಗಿ ತರಕಾರಿ ಹಾಲು ತಗೊಂಡು ಬರ್ತಾ ಇದ್ವಿ ಪ್ರತಿದಿನ. 5:30 ನಾವು ಇಲ್ಲಿರ್ತಿದ್ವಿ, 6:30 6:45 ಹೋಟೆಲ್ ಓಪನ್ ಮಾಡ್ತಾ ಇದ್ವಿ. ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ಅವಾಗ ಬೇಕಾಗಿತ್ತು. ಯಾಕಂದ್ರೆ ನಮ್ಗೆ ಇವಾಗೆಲ್ಲ ವೆಂಡರ್ಸ್ ಇದ್ದಾರೆ, ತರಕಾರಿ ಹೇಳಿದ್ರೆ ಇಲ್ಲೇ ಬಂದ್ಬಿಡುತ್ತೆ, ಹಾಲು ಬರುತ್ತೆ, ಪ್ರಾವಿಷನ್ಸ್ ಬರುತ್ತೆ. ಅವಾಗೆಲ್ಲ ನಾವು ಬೆಂಗಳೂರಲ್ಲೇ ತರಬೇಕಿತ್ತು. ಹೌದು. ಸೊ ತಂದುಬಿಟ್ಟು ಇಲ್ಲಿ ಕಂಟಿನ್ಯೂಸ್ ಆಗಿ ಇಲ್ಲೇ ಇರ್ತೀವಿ, ಬೆಳಿಗ್ಗೆ ರಾತ್ರಿ ತನಕ ಇಲ್ಲೇ ಇದ್ದು ಹೋಗ್ಬಿಟ್ರೆ. ಎಷ್ಟು ಅವರ್ ಕೆಲಸ ಇತ್ತು? ನಿಮ್ಮ ಇನ್ವಾಲ್ವ್ಮೆಂಟ್ ಇತ್ತು ಸರ್? ನಮಗೆ ಆವಾಗ ಬೆಳಿಗ್ಗೆ 5:30 ಇಲ್ಲಿ ಬಂದ್ರೆ, ಬೆಳಿಗ್ಗೆ 4:15 ಬೆಂಗಳೂರು ಬಿಟ್ರೆ 5:30 6 ಗಂಟೆಗೆ ಇಲ್ಲಿ ಬರ್ತಾ ಇದ್ವಿ. ಸಂಜೆ ಸುಮಾರು 9 ಗಂಟೆಯಿಂದ ಮೇಲೆ ಇಲ್ಲಿಂದ ಬಿಡ್ತಾ ಇದ್ವಿ. ಅವಾಗಲೂ ವೆಹಿಕಲ್ಸ್ ಎಷ್ಟು ಇರ್ತಾ ಇಲ್ಲ, 1 ಅವರೇ ಸಾಕಿತ್ತು ಬೆಂಗಳೂರಿಗೆ ಹೋಗ್ಲಿಕ್ಕೆ ಅವಾಗಲೂ. ಬಟ್ ಓಪನ್ ಮಾಡಿದ ನೆಕ್ಸ್ಟ್ ಡೇನೆ ಲಾಭದಾಯಕವಾಗಿತ್ತ? ಜನ ಓಪನ್ ಮಾಡಿ ಸ್ವಲ್ಪ ದಿನ ಜನ ಸುಮ್ಮನೆ ಬೋರ್ಡ್ ನೋಡ್ಕೊಳ್ಳೋರು, ಹೇಗಿದೆಯೋ ಏನೋ ಅಂತ. ಬಟ್ ವಿಸಿಬಿಲಿಟಿ ಚೆನ್ನಾಗಿತ್ತು ಅವಾಗ, ಒಂದೇ ರೋಡು, ವಿಸಿಬಿಲಿಟಿ ಚೆನ್ನಾಗಿತ್ತು. ಸೊ ಜನ ಏನ್ ಮಾಡ್ತಿದ್ರು, ನೋಡೋಣ ಒಂದು ಕಾಫಿ ಕುಡಿದು ಹೋಗೋಣ ಅಂತ ಬರಕ್ ಶುರು ಮಾಡ್ತಾರೆ. ಅದೇ ತರ ನಾವು ಬ್ರ್ಯಾಂಡ್ ಡೆವಲಪ್ ಮಾಡಿ. ಈಗ ಸ್ಟಾರ್ಟಿಂಗ್ ಹೋಟ್ಲ್ ಮಾಡಿದ ತಕ್ಷಣ ಎಲ್ಲಾ ತಿಂಡಿಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾ? ನೀವು ಹಾಗೆ ಮಾಡಿದ್ರ ಹೇಗಿತ್ತು ಸರ್? ಇಲ್ಲ, ಬೇಸಿಕ್ ಆಗಿ ಸೌತ್ ಇಂಡಿಯಾದಲ್ಲಿ ನೀವು ಒಂದು ಬೆಳಿಗಿನ ಹೊತ್ತು ಒಂದು ಪೊಂಗಲ್ಲು, ಬಿಸಿಬೇಳೆ ಬಾತು, ಇಡ್ಲಿ, ವಡೆ, ದೋಸೆ, ಖಾರ ಬಾತ್, ಕೇಸರಿ, ಇಷ್ಟ ಐಟಮೇ ಸಾಕಾಗುತ್ತೆ. ಆದ್ರೆ ಫ್ರೆಶ್ ಆಗಿ ನಾವು ಬರೀ ಒಂದು 2-2 ಗಂಟೆಗೆ ಒಂದ್ಸರಿ ಮಾಡ್ತಾ ಇದ್ವಿ ಐಟಮ್, ತುಂಬಾ ಕಡಿಮೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಬಟ್ ಯಾವಾಗ ಅನಿಸ್ತು ಅಂದ್ರೆ ನನಗೆ ಸಕ್ಸಸ್ ಸಿಗ್ತಾ ಇದೆ, ನಮ್ಮ ಜನ ಇಷ್ಟಪಡ್ತಿದ್ದಾರೆ ಅಂತ? ಎಷ್ಟು ಸಮಯ ಆಯ್ತು ಸರ್? ಸುಮಾರು ಒಂದು 4-5 ವರ್ಷ ಆದ್ಮೇಲೆ ನಮ್ಗೆ 4-5 ವರ್ಷ ಬೇಕಿದೆ. ಇವತ್ತು ಹೋಟೆಲ್ ಇಂಡಸ್ಟ್ರಿ ಇವತ್ತು ಇನ್ನೂ ಕಷ್ಟ ಇದೆ. ಆ ದಿನಗಳಲ್ಲಿ ಏನಾಗಿತ್ತು, ಹೋಟೆಲ್ಗಳು ಕಮ್ಮಿ ಇತ್ತು, ಜನ ಸುಮಾರಾಗಿ ಓಡಾಡ್ತಿದ್ರು. ಬೆಂಗಳೂರು ಮೈಸೂರಲ್ಲಿ ಮದ್ದು ಟಿಫಾನೀಸು, ಕಾಮತ್ತು ರೆಸ್ಟೋರೆಂಟ್ ಬಿಟ್ರೆ ಬೇರೆ ಯಾವ್ದು ಇರ್ಲಿಲ್ಲ, ಅಷ್ಟೇ ಹೋಟ್ಲುಗಳಿದ್ದು, ಒಂದು 2-3 ಹೋಟ್ಲುಗಳು. ಆದ್ರಿಂದ ಜನ ಬರೋ ಜನ ಎಲ್ಲ ಎಲ್ಲೋ ಒಂದು ತಿಂಡಿ ಬೇಕೇ ಬೇಕು ಅಂತ ಬರ್ತಾ ಇದ್ರು. ಒಂದ್ಸರಿ ಟ್ರೈ ಮಾಡಿದವರು ಮತ್ತೆ ಬರಕ್ ಪ್ರಾರಂಭ. ಆವಾಗ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ. ಏನು ಅಂದ್ರೆ ಏನ್ ತಿನ್ನಕ್ ಜಾಸ್ತಿ ಸೆಲ್ ಆಗ್ತಿತ್ತು ಅವಾಗ? ಆವಾಗ ಖಾರ ಬಾತು, ಕೇಸರಿ ಬಾತು, ದೋಸೆ, ಇಡ್ಲಿ ವಡೆ ಇದು ಜಾಸ್ತಿ ಹೋಗೋದು. ಆಮೇಲೆ ಬಿಸಿಬೇಳೆ ಬಾತು ನಾವು ತುಂಬಾ ಬ್ರ್ಯಾಂಡಿಂಗ್ ಮಾಡಿದ್ವಿ ಆವಾಗ ಚೆನ್ನಾಗಿ. ಕಾರಣ ಏನು? ಇಲ್ಲ, ಒಳ್ಳೆ ಮಸಾಲೆ ಆಗ್ತಾ ಇದ್ವಿ. ಬಿಸಿಬೇಳೆ ನಾವೇ ರೆಡಿ ಮಾಡಿ ಮಸಾಲೆ ಮಾಡಿ ಆಗ್ತಾ ಇದ್ವಿ. ಯಾಕೆಂದ್ರೆ ಜನಕ್ಕೆ ಯಾವುದೋ ಒಂದು ತುಂಬಾ ಟೇಸ್ಟಿ ಆಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಭಯ ಆಗೋ ಸಂದರ್ಭ. ಏನ್ ಹಾಕಿರ್ತಾರೋ ಏನೋ, ಹೇಗಿರುತ್ತೋ ಏನೋ. ನಾವು ಮೊದಲಿಂದ ಯಾವುದಕ್ಕೂ ಸೋಡಾ ಹಾಕ್ತಿರ್ಲಿಲ್ಲ, ಯಾವ್ದು ಕಲರ್ ಹಾಕ್ತಾ ಇರ್ಲಿಲ್ಲ, ಯಾವುದೇ ಎಸೆನ್ಸ್ ಇಲ್ಲ, ಕಲರ್ ಇಲ್ಲ, ಮೊದಲಿಂದ ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ಪ್ಯೂರ್ ಫುಡ್. ಸೊ ನಿಮ್ ತಿಂದ್ರೆ ಏನು ಹೊಟ್ಟೆಗೆ ಏನು ಹಾಳಾಗೋದು, ಏನಾಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಎಷ್ಟು ಜನ ಎಂಪ್ಲಾಯೀಸ್ ಇದ್ರು ಸರ್ ಸ್ಟಾರ್ಟಿಂಗ್ ಶುರು? ಸ್ಟಾರ್ಟಿಂಗ್ ಅಲ್ಲಿ ಒಂದು 25 ಜನ ಎಂಪ್ಲಾಯೀಸ್ ಟೋಟಲ್. ಸೊ ನೀವು ಒಂಥರ ಓನರ್ ಕಮ್ ಎಂಪ್ಲಾಯೀಸ್ ತರ? ಅವಾಗ ನಾವು ವರ್ಕರ್ಸೇ ಆಗಿದ್ವಿ ಆಲ್ಮೋಸ್ಟ್. ಇವಾಗ ಹೇಗಿದೆ?
ಈಗ ನಮ್ಮ ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ. ಓಕೆ. ನಾವು ಬರ್ತೀವಿ, ಪ್ರತಿದಿನ ಬಂದೇ ಬರ್ತೀವಿ. ಈಗ 23 ವರ್ಷದಿಂದ ಪ್ರತಿದಿನ ಬಂದೇ ಬರ್ತಿದ್ವಿ. ಹೌದು. ಏನೋ ಅನಿವಾರ್ಯ ಸಂದರ್ಭದಲ್ಲಿ ನಾವೇನೋ ಇಲ್ಲ ನಾನು ಬರ್ತೀನಿ, ಇಲ್ಲ ಉಮೇಶ್ ಬರ್ತೀವಿ, ಹೆಚ್ಚಾಗಿ ಒಟ್ಟಿಗೆ ಬರ್ತೀವಿ. ಓಕೆ. ಎಲ್ಲೋ ನಾವೆಲ್ಲರೂ ಬೇರೆ ಕಡೆ ಟೂರ್ಗೆ ಹೋದಾಗ ಅಥವಾ ಏನೋ ನಾವು ಫಂಕ್ಷನ್ಗಳಿದ್ದಾಗ ನಾವು ಬೇರೆ ಬರ್ತೀವಿ. ಅದರ್ವೈಸ್ ಇವತ್ತಿಗೂ ಡೈಲಿ ಬಂದೇ ಬರ್ತೀವಿ. ಅಫ್ಕೋರ್ಸ್ ಫಾರ್ ಎಕ್ಸಾಂಪಲ್ ಈಗ ನನ್ನ ಮನೇಲೆ ನಾನು ಮೈಸೂರಿಂದ ಬೆಂಗಳೂರು ಬರಬೇಕು ಅಂದರೆ ನನ್ನ ಹೆಂಡ್ತಿನೋ ನನ್ನ ಮಗಳು, ಎಸ್ಪೆಷಲಿ ನನ್ನ ಮಗಳು ಅಪ್ಪ ಶಿವಳ್ಳಿ ಕಾಫಿ ಕೊಡೋಣಪ್ಪ, ತಿಂಡಿ ತಿನ್ನೋಣಪ್ಪ ಅಂದರೆ ಯಾರಿಗೂ ಒಂದು ಅದರ ಸ್ವಾದ, ಅದರ ಟೇಸ್ಟು ಇಷ್ಟ ಆಗೋಕೆ ಶುರು ಆದರೆ ಮತ್ತೆ ಬರಬೇಕು ಅನ್ಸುತ್ತೆ. ಈ ಥರದೊಂದು ಮ್ಯಾಜಿಕಲ್ ಹೇಗಾಯಿತು ಸರ್ ಇದು? ಗೊತ್ತಿಲ್ಲ, ಜನರೇ ಮಾಡಿರೋದು. ನಾವು ಒಂದು ಕ್ವಾಲಿಟಿ ಮೇಲೆ ಕಾನ್ಶಿಯಸ್ ಕೊಟ್ಟಿದ್ವಿ, ತುಂಬ ಇಂಪಾರ್ಟೆನ್ಸ್ ಕ್ವಾಲಿಟಿ ಮೇಲೆ ಕೊಟ್ಟಿದ್ವಿ. ಯಾಕಂದರೆ ಹೊಸದಾಗಿ ಬ್ರ್ಯಾಂಡ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಕ್ವಾಲಿಟಿ ಮೇಲೆ ಇದ್ರೆ ಜನ ಏನ್ ಮಾಡೋದು, ಸ್ವಲ್ಪ ನಮ್ಮನ್ನ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿ. ಬಟ್ ಅವಾಗ ಪ್ಲೇಯರ್ಸ್ ಕಡಿಮೆ ಇದ್ರು ಅಂತ ಏನಿಲ್ಲ ಸರ್? ಕಡಿಮೆ ಇದ್ರು ಅಲ್ಲ, ಅವಾಗ ಹೈವೇಲಿ ಫೆಸಿಲಿಟೀಸು ಇರಲಿಲ್ಲ, ತುಂಬಾ ಕಡಿಮೆ ಇತ್ತು. ಸೊ ಜನಕ್ಕೆ ಏನಾಯ್ತು, ನಾವು ಎಕ್ಸ್ಪೋಜರ್ ಈಸಿ ಆಗತ್ತೆ. ಇವತ್ತು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಇವತ್ತು ಫೇಸ್ಬುಕ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ರು ಜನ ಬರಲ್ಲ ಆ ತರದ್ದು. ಬಟ್ ಇವಾಗ ಎಷ್ಟು ದೊಡ್ಡದಾಯ್ತಿದೆ, ಎಷ್ಟು ದೊಡ್ಡದಿದೆ ಇದು? ಇವಾಗ ನಾವು ಕ್ರಮೇಣ ಇದರಲ್ಲಿ 1.5 ಎಕರೆ ಜಾಗ ನಾವು ಪರ್ಚೇಸ್ ಮಾಡಿದ್ವಿ. ಇದರ ಪಕ್ಕದಲ್ಲಿ ಚಿಕ್ಕದಾಗಿ ಹೋಟೆಲ್ ಇತ್ತು. ಹೌದು. ನಾವು ಅವಾಗ ರೆಂಟ್ಗೆ ಬಂದಿರೋದು. ಕರೆಕ್ಟ್. ಇವಾಗ ನಾವು 1.5 ಎಕರೆ ತಗೊಂಡು ಇದರಲ್ಲಿ ದೊಡ್ಡದಾಗಿ 1-2 ಮಾಲ್ಗಳು ಮಾಡಿ ಎಲ್ಲ ಜನರಿಗೆ. ಆಮೇಲೆ ನಾವು ಇಲ್ಲಿ ಏನ್ ಮಾಡ್ತೀವಿ, ವೀಕೆಂಡ್ ಅಲ್ಲಿ ಎಲ್ಲ ತರಕಾರಿಗಳು ಸುತ್ತಮುತ್ತ ರೈತರು ಬೆಳೀತಾರಲ್ಲ, ಅವ್ರನ್ನ ತಂದು ಇಲ್ಲಿ ಮಾರಕ್ಕೆ ಅವಕಾಶ ಕೊಡ್ತೀವಿ. ಯಾವ್ದು ಚಾರ್ಜ್ ತಗೊಳ್ಳಲ್ಲ ಅವ್ರು. ಅವರಿಗೆ ಊಟ ತಿಂಡಿ ಕೊಡ್ತೀವಿ, ಜನರಿಗೆ ಫ್ರೆಶ್ ತರಕಾರಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀವಿ. ದಿಸ್ ಇಸ್ ವಂಡರ್ಫುಲ್ ಕಾನ್ಸೆಪ್ಟ್. ನಾನು ತುಂಬಾ ಹಿಂದೆ ಬಂದಾಗ ಇಲ್ಲೊಂದು ರೀಲ್ ಮಾಡಿದ್ದೆ. ಇಲ್ಲೇ ಹತ್ತಿರದಲ್ಲಿ ಯಾರೋ ಬೀನ್ಸ್ ಎಲ್ಲ ಇಟ್ಕೊಂಡು ಮಾರಕ್ ಶುರು ಮಾಡಿದ್ರು. ಕಡಿಮೆ ರೇಟಲ್ಲಿ ಆರ್ಗ್ಯಾನಿಕ್ ಮಂಡಿಯ ಭಾಗದಾಗಿರೋದ್ರಿಂದ ಅದನ್ನ ಸೇಲ್ ಮಾಡ್ತಿದ್ರು. ಮಿಲಿಯನ್ಸ್ ಗಟ್ಟಲೆ ವ್ಯೂ ಹೋಗಿತ್ತು ಸರ್. ನಾನೊಂದು ರೀಲ್ ಮಾಡಿದ್ದೆ ಸುಮ್ಮನೆ. ಅಂದ್ರೆ ಅವರೆಲ್ಲ ತಗೊಂಡು ಒಳ್ಳೆ ತರಕಾರಿಗಳನ್ನ ಕೊಡ್ತಿದ್ದಾರೆ, ಜನ ಬರೋರು ಅದನ್ನ ಟೇಸ್ಟ್ ಮಾಡ್ಲಿ, ತಗೊಂಡು ಹೋಗ್ಲಿ ಅಂತ. ನನ್ಗೆ ಅವಾಗ ಅನಿಸ್ತು, ಇಲ್ಲ ಜನರಿಗೆ ಇದು ಗೊತ್ತಾಗ್ಬೇಕು, ತಿಳಿಸ್ಬೇಕು ಅಂತ. ಈಗಿನ ಅಂದ್ರೆ 23 ವರ್ಷ ಆದ್ಮೇಲೆ ಒಂಥರ ಒಂದು ಎಂಪೈರ್ ಬಿಲ್ಡ್ ಮಾಡಿದೀರಾ. ಅಂದ್ರೆ ಶಿವಳ್ಳಿ ಅನ್ನೋ ಬ್ರ್ಯಾಂಡಿನ ದೊಡ್ಡ ಒಂದು ಮಟ್ಟದ ಒಂದು ಬ್ರ್ಯಾಂಡ್ ನ ಬಿಲ್ಡ್ ಮಾಡಿದೀರಾ. ಬರೀ ಇಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಅಂದ್ರೆ ಬೆಂಗಳೂರು ಟು ಮೈಸೂರು ಹೋಗೋರ್ಗು ಹೆಲ್ಪ್ ಆಗಬೇಕು, ಮೈಸೂರು ಟು ಬೆಂಗಳೂರು ಬರೋರ್ಗು ಹೆಲ್ಪ್ ಆಗಬೇಕು. ಮತ್ತೆ ಇದರ ಕನ್ಸ್ಟ್ರಕ್ಷನ್ ಯಾವುದು ಈಸಿ ಇಲ್ಲ ನನ್ನ ಪ್ರಕಾರ. ಈ ದೊಡ್ಡದಕ್ಕೆ ಬಂದಾಗ ಹೇಗಿತ್ತು ಮತ್ತೆ ಹೇಗಾಯ್ತಿದು? ಕನ್ಸ್ಟ್ರಕ್ಷನ್, ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಆಗಿದ್ರೆ ಕನ್ಸ್ಟ್ರಕ್ಷನ್ ಈಸಿ ಆಗಿತ್ತು. ಪಾಯಿಂಟ್. ಆಮೇಲೆ ನನ್ನ ಸ್ನೇಹಿತರು ಒಂದಿಬ್ಬರು ಆರ್ಕಿಟೆಕ್ಟ್ಸ್ ಅವರನ್ನು ಕೇಳ್ಕೊಂಡೆ. ನನ್ಗೇನಂದ್ರೆ ನಮ್ಗೆ ಈ ಜಾಗದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಹೌದು. ಆ ಮರವನ್ನ ಉಳಿಸ್ಕೊಳ್ಬೇಕು, ಸಮಥಿಂಗ್ ಕ್ಲೋಸ್ ಟು ನೇಚರ್. ಆಮೇಲೆ AC ಮಾಡಿಬಿಟ್ರೆ ಸಿಟಿ ಹೋಟೆಲ್ ತರನೇ ಆಗ್ಬಿಡುತ್ತೆ, ನಥಿಂಗ್ ನ್ಯೂ. ಗ್ರಾಮೀಣ ಭಾಗಕ್ಕಿರೋ ತರ ಇರಬೇಕು, ಜೊತೆಗೆ ಕ್ಲೀನ್ಲಿನೆಸ್ ಇಡಬೇಕು ಅಂತ ನಾವೇನ್ ಮಾಡಿದ್ವಿ, ಆ ಮರವನ್ನು ಇಟ್ಕೊಂಡು ಮರದ ಸುತ್ತ ಒಂದು ಬಿಲ್ಡ್ ಮಾಡೋಣ ಅಂತ ಕಾನ್ಸೆಪ್ಟ್. ಓಕೆ. ಸೊ ಅದು ತುಂಬಾ ಚೆನ್ನಾಗಿ ಬಂತು, ಜನ ಅಪ್ರಿಶಿಯೇಟ್ ಮಾಡಿದ್ರು. ಸೊ 1.5 ಎಕರೆ, ಅದರ ಐಬಾಲ್ ಕ್ಯಾಚ್, ಒಂದು ಆಲದ ಮರದ ಹತ್ರ ಹೋಗಿ ತೋರಿಸಿ ಮಾತಾಡ್ಬೇಕು. ನನಗೆ ಯಾವಾಗ್ಲೂ ಅಷ್ಟೇ, ಆಲದ ಮರ ಅಂದ್ರೆ ಆಶ್ರಯ ಅಂತ. ನಾವು ನೋಡ್ತಿರುವಂತಹ, ತೋರಿಸ್ತಿರುವಂತಹ ಆಲದ ಮರ. ನಾವು ಈ ಜಮೀನನ್ನು ತಗೊಂಡಾಗ ಈ ಜಮೀನ ಓನರ್ ಏನ್ ಹೇಳಿದ್ರು, ಸರ್ ಇದು ಮರ ಮಾರ್ಬಿಟ್ಟಿದೀನಿ ಯಾರಿಗೂ 15,000ಕ್ಕೆ, ಸೌದೆಗೆ ಮಾರ್ಬಿಟ್ಟಿದ್ದೀನಿ. ಇಲ್ಲ ಮರ ಬೇಕೇ, ಮರಕ್ಕೋಸ್ಕರನೇ ಜಮೀನು ತಗೊಂಡಿರೋದು. ಈ ಮರವನ್ನು ನಾವು ಉಳಿಸ್ಕೋಬೇಕು, ಈ ಮರವನ್ನು ಜನರಿಗೆ ಒಂದು ತೋರಿಸ್ಬೇಕು. ಇದನ್ನ ಎಷ್ಟು ಕೋಟಿ ಕೊಟ್ಟರು ಆ ಮರ ತಂದು ನಿಲ್ಸಕ್ಕಾಗಲ್ಲ. ಹೌದು, ಕರೆಕ್ಟ್. ಒಂದು ನೇಚರ್ಗೆ ಹತ್ರ ಇದು ಬಂದ್ಬಿಟ್ರೆ, ಇಲ್ಲೊಂದು ವಾಟರ್ ಬಾಡಿ ಕ್ರಿಯೇಟ್ ಮಾಡಿದ್ರೆ ನೇಚರ್ಗೆ ಹತ್ರ ಆಗಿರುತ್ತೆ. ಬಂದವರು 2 ವರ್ಷ ಆಗಿದೆ ಇದಕ್ಕೆ, ಈ ಆಲದ ಮರಕ್ಕೆ 100ಕ್ಕಿಂತ ಹೆಚ್ಚು ವರ್ಷ ಆಗಿದೆ. ಬಟ್ ಒಂದು ಎಸ್ಥೆಟಿಕ್ ಫೀಲ್ ಕೊಟ್ಟಿದ್ದೀರಾ. ಅಂದ್ರೆ ಇಲ್ಲಿ ಬರೋರಿಗೆ ಆಗ್ಲೇ ಹೇಳ್ತಾ ಇದ್ರು ಗಿರೀಶ್ ಸರ್, ಏರ್ ಕಂಡೀಷನ್ ನ್ಯಾಚುರಲ್ ಆಗಿದೆ ಇಲ್ಲಿ ಅಂತ. ಗಾಳಿ ಬೆಳಕು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ವೈಬ್ ಅಂತೂ ಯಾವಾಗಲೂ ಇರುತ್ತೆ. ಸರ್, ಒಂದು ರೆಸ್ಟೋರೆಂಟ್ ಬಿಲ್ಡ್ ಮಾಡಿದಾಗ ನೋಡೋಕೆ ಚೆನ್ನಾಗಿರ್ಬೇಕು, ಕೂತ್ಕೊಳ್ಳೋ ಜಾಗ ತುಂಬಾ ಚೆನ್ನಾಗಿರ್ಬೇಕು, ಸವಿಯೋ ತಿಂಡಿ ರುಚಿ ಆಗಿರ್ಬೇಕು. ಇದು ಯಾವಾಗ? ಅದ್ರ ಬಗ್ಗೆ ಹೇಳಿ ಸರ್, ಈ ಮಾಹೋಲ್ ಬಗ್ಗೆ ಹೇಳಿ. ಏನಂದ್ರೆ, ಒಂದು ನೀವು ಹೇಳಿದಾಗೆ ಶುಚಿ ಇರಬೇಕು, ಕ್ಲೀನ್ ಆಗಿರ್ಬೇಕು. ಮೇ ನಾಟ್ ಬಿ ವೆರಿ ಕಾಸ್ಟ್ಲಿ ಐಟಮ್ಸ್. ಯಾವುದೇ ಸಿಂಪಲ್ ಐಟಮ್ ಇದ್ರೂ ಒಳ್ಳೆ ಟೇಬಲ್ ಚೇರು ಅಷ್ಟಕ್ಕವಾಗಿರ್ಬೇಕು. ಬಂದವ್ರಿಗೆ ಇಲ್ಲಿ ಕೂತ್ಕೊಂಡ್ರೆ ನಮ್ಗೇನು ಆರೋಗ್ಯಕ್ಕೆ ಸಮಸ್ಯೆ ಆಗಲ್ವ, ತಿನ್ಬೋದು ಅಂತ. ಆಮೇಲೆ ರುಚಿನೂ ಕೊಡಬೇಕು. ಅದ್ರ ಜೊತೆಗೆ ಯಾರು ಹೋಟೆಲ್ ನಡೆಸ್ತಾರೆ ಅವ್ರ ಹತ್ರ ನಾವು ಜನರಿಗೆ ಸರ್ವ್ ಮಾಡ್ತೀವಿ ಅಂತ ಮನ್ಸ್ಬೇಕು. ಏನೋ ಬರ್ತಾರೆ, ನಾವು ಮಾಡ್ತೀವಿ, ತಿಂದ್ಕೊಂಡು ಹೋಗ್ತಾರೆ ಅಂದ್ರೆ ಆಗಲ್ಲ. ಕಸ್ಟಮರ್ ಇಸ್ ಆಲ್ವೇಸ್ ಫಸ್ಟ್. ಕಸ್ಟಮರ್ ಬಗ್ಗೆ ಚೆನ್ನಾಗಿ
ಅವ್ರಿಗೆ ಇಲ್ಲಿ ಬಂದಾಗ ನೀವು ನಕ್ಕು ಬಿಟ್ಟು ಒಂದು ಮಾತಾಡ್ಬಿಟ್ಟು ಸರ್ ಏನು ತಿಂಡಿ ತೊಗೊಂಡ್ರ ಸರಿ ಅಂತ ಕೇಳಿದ್ರೆ ಅರ್ಧ ಅವರಿಗೆ ಸಮಾಧಾನ ಆಗುತ್ತೆ. ಜೊತೆ ನಮ್ಮ ವೆಯ್ಟರ್ಸ್ ಏನಿದ್ದಾರೆ ಅವ್ರನ್ನೂ ಟ್ರೈನ್ ಮಾಡಿದ್ರು, ನೀವು ಪ್ರೀತಿಯಿಂದ ಮಾತಾಡ್ಬೇಕು, ಯಾವುದೋ ಒಂದು ಕೇಳ್ತಾರೆ, ಒಂದು ಎಕ್ಸ್ಟ್ರಾ ಕೇಳ್ತಾರೆ, ಕೊಟ್ಟು ಬಿಡಿ, ಆಮೇಲೆ ಬೇರೆ ಏನಾದ್ರು ಮಾತಾಡ್ಬೋದು. ನೀವು ಇಲ್ಲ ಸರ್ ಅದಕ್ಕೆ ಬೇರೆ ಚಾರ್ಜ್ ಆಗುತ್ತೆ ಆ ಥರ ಹೇಳಬಾರ್ದು. ಫಸ್ಟ್ ಕಸ್ಟಮರ್ನ ಸರ್ವಿಸ್ ಮಾಡಬೇಕು, ಅದು ಇಂಪಾರ್ಟೆಂಟು. ಅವ್ರೇನಾಗುತ್ತೆ, ರಿಪೀಟೆಡ್ ಕಸ್ಟಮರ್ ಅವ್ರು ಬರ್ತಾರೆ, ಅವರಿಗೆ ಒಂಥರ ಬಿಲಾಂಗಿಂಗ್ ಬಂದ್ಬಿಡುತ್ತೆ. ಓ ಇದು ನಮ್ಮ ಹೋಟ್ಲು, ನಮ್ಗೆ ಇಲ್ಲಿ ಬಂದರೆ ನಮ್ಮನ್ನು ಪರ್ಸ್ನಲ್ ಆಗಿ ಕೇರ್ ಮಾಡ್ತಾರೆ, ಅದು ತುಂಬ ಇಂಪಾರ್ಟೆಂಟ್. ನನಗೆ ಯಾವಾಗಲೂ ಅದೇ ಅನ್ಸೋದು, ಈ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಡ್ಬೇಕಾದ್ರೆ ತುಂಬ ಜನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇವರಿಬ್ಬರು ಬರೋರ್ನ ಒಂಥರ ಫ್ರೆಂಡ್ಲಿ ಆಗಿ ಯಾವ ಬಂದ್ರೆ ಸರ್ ಬನ್ನಿ ಬನ್ನಿ ಅಂತ. ಈ ಮದುವೆ ಮನೆಗೆ ಅಥವಾ ಯಾವುದೇ ಫಂಕ್ಷನ್ ಯಾರೋ ಕರೆದಾಗ ಹೋದಾಗ ರಿಸೀವ್ ಮಾಡ್ಕೋತಾರಲ್ಲ, ಹಂಗೆ ರಿಸೀವ್ ಮಾಡ್ತಾರೆ ಇವರಿಬ್ರು. ಇದು ಮ್ಯಾಜಿಕ್ ಸರ್, ಇದೊಂಥರ ವಾವ್ ಅನ್ಸುತ್ತೆ ನನಗೆ ಯಾವಾಗಲೂ. ಖಂಡಿತ ಬೇಕು ಸರ್, ಅದು ಎಲ್ಲ ಕಡೆ ಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ, ತುಂಬ ಬ್ರಾಂಚಸ್ ಮಾಡಿದಾಗ ಏನಾಗುತ್ತೆ, ಓನರ್ಗಳು ಇರೋಕ್ಕಾಗಲ್ಲ. ಹೌದು, ಯಾರೋ ಮ್ಯಾನೇಜರ್ಗಳ ಮೇಲೆ ಬಿಟ್ಟಿರ್ತೀವಿ, ಅವ್ರಿಗೆ ಅಟ್ಯಾಚ್ಮೆಂಟ್ ಇರಲ್ಲ ಅದಕ್ಕೆ. ಹೋಟೆಲ್ ಮೇಲೆ ಅವ್ರು ಓನ್ಲಿ ಬಿಸ್ನೆಸ್ ಅನ್ನೋ ಲೆಕ್ಕದಲ್ಲೇ ನೋಡ್ತಾರೆ, ನಾನು ಕೆಲಸ ಮಾಡ್ತೀನಿ, ನನ್ನ ಸಂಬಳ ಬರುತ್ತೆ, ಆ ಥರ. ಆ ವರ್ಕರ್ಸಲ್ಲಿ ನಾವು ಆ ಫೀಲಿಂಗು ಕೊಡ್ಬೇಕು, ನಾವು ನಮ್ಮ ಹೋಟ್ಲು ಬನ್ನಿ ಸರ್ ಅನ್ನೋದು ಇದು ಬೇಕು ಅಂತ. ನಾನು ಯಾರಿಗೋ ಕಡಿಮೆ ಟೈಮ್ ಇರುತ್ತೆ, ಅವ್ರು ಬೇಗ ತಿಂದು ಹೋಗ್ಬೇಕು. ಹೌದು, ಯಾರಿಗೋ ಜಾಸ್ತಿ ಟೈಮ್ ಇರುತ್ತೆ, ಅವ್ರೊಂದ್ ಕಡೆ ತಿಂದು ಹೋಗ್ಬೇಕು. ಅಥವಾ ಹೋಲ್ ಒಂದು ಫ್ಯಾಮಿಲಿ ಗ್ರೂಪ್ ಬಂದಿರುತ್ತೆ, ಅವ್ರೊಂದ್ ಕಡೆ ತಿಂದು ಹೋಗ್ಬೇಕು. ಎಲ್ಲರಿಗೂ ಒಂದು ಸ್ಪೇಸ್ ಮಾಡಿದಿರಲ್ಲ ಸರ್? ಮಾಡಿದೀವಿ. ಇದ್ರಲ್ಲಿ ಏನ್ ಮಾಡಿದೀವಿ, ತುಂಬಾ ಜನ ಏನ್ ಮಾಡ್ತಾರೆ, ಈ ಸಂಜೆ ಹೊತ್ತು ಪರ್ಟಿಕ್ಯುಲರ್ಲಿ ಒಂದ್ ಮದ್ದೂರೊಡೆ ತಿನ್ಕೊಂಡು ಒಂದ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬರ್ತಾರೆ. 15-20 ಜನ ಇರ್ತಾರೆ, ಅವ್ರು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಹೈವೇಲೆಲ್ಲ ಪ್ಲಾನ್ ಮಾಡಿರ್ತಾರೆ, ನಾವು ಇಷ್ಟೊತ್ತಿಗೆ ಮೈಸೂರು ರೀಚ್ ಆಗ್ಬೇಕು, ಇಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ಬೇಕು. ಅದಕ್ಕೆ ಒಂದು ವಿಂಗ್ ಅನ್ನ ಸೆಲ್ಫ್ ಸರ್ವಿಸ್, ಅಲ್ಲಿ ಸ್ಪೇಷಿಯಸ್ ಆಗಿ ಅವರೇ ಟೋಕನ್ ತಗೊಂಡ್ಬರ್ಬೋದು. ಇನ್ನೊಂದು ವಿಂಗ್ ಅಲ್ಲಿ ಸರ್ವಿಸ್, ಯಾರು ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು. ಸರ್ವಿಸು ನಮ್ಮಲ್ಲಿ ತುಂಬಾ ಫಾಸ್ಟ್ ಆಗಿರುತ್ತೆ. ಹೈವೇ ಕಾನ್ಸೆಪ್ಟೇ ಅಷ್ಟು, ಜನ ಕೂತ್ಕೊಂಡು ಟಾಯ್ಲೆಟ್ಗೆ ಹೋಗಿ ಬಂದು ತಿಂಡಿ ತಿನ್ಕೊಂಡು ಹೋಗೋದ್ರಲ್ಲಿ 20 ನಿಮಿಷದಲ್ಲಿ ಮುಗಿಬೇಕು. ಆ ಕಾನ್ಸೆಪ್ಟ್ ಇರಬೇಕು. ನನಗೆ ಯಾವಾಗಲೂ ಅನ್ಸೋದು, ಒಂದು ರೆಸ್ಟೋರೆಂಟ್ನ ಹೊಗಳಬೇಕಾದ್ರೆ 2 ವಿಚಾರ. ಒಂದು, ಆ ರೆಸ್ಟೋರೆಂಟ್ನ ಕಿಚನ್ ಹೇಗಿದೆ. ನಾನಿವತ್ತು ಲೈವ್ ತೋರಿಸ್ತೀನಿ ನಿಮಗೆ ಶಿವಳ್ಳಿ ರೆಸ್ಟೋರೆಂಟ್ನ ಕಿಚನ್ ಹೇಗಿದೆ ಅಂತ. ಇನ್ನೊಂದು, ಆ ರೆಸ್ಟೋರೆಂಟ್ನ ವಾಶ್ರೂಮ್, ರೆಸ್ಟ್ ರೂಮ್ ಹೇಗಿದೆ ಅಂತ. ಶಿವಳ್ಳಿ ರೆಸ್ಟೋರೆಂಟಲ್ಲಿ ರೆಸ್ಟ್ ರೂಮ್ ಎಷ್ಟು ನೀಟಾಗಿದೆಯೋ, ಅಥವಾ ಕಿಚನ್ ಎಷ್ಟು ನೀಟಾಗಿದೆಯೋ, ರೆಸ್ಟ್ ರೂಮು ಅಷ್ಟೇ ನೀಟಾಗಿದೆ ಅಂತ. ಹಾಗಾಗಿನೇ ಆ ಹೈಜೀನ್ ಕ್ವಾಲಿಟಿನ ಮೇಂಟೈನ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನೀವು ಗೆದ್ದಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಸೊ ಲೆಟ್ಸ್ ಗೆಟ್ ಇನ್. ಬಟ್ ಇಟ್ಸ್ ಎ ಚಾಲೆಂಜ್. ಎವ್ರಿ ಡೇ ಒಂದೊಂದು ಕಾನ್ಸೆಪ್ಟ್ ಬರ್ತಾ ಇರುತ್ತೆ. ಎವ್ರಿ ಡೇ ಸ್ಮಾಲ್ ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ತಾ ಇರಬೇಕಾಗುತ್ತೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನಿಂತು ನೀರಲ್ಲ. ಫೀಲ್ಡ್ ಅನ್ನೋದು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಾವು ಫಸ್ಟ್ ಮಾಡಿದಾಗ ಬರೀ 2 ಇಂಡಿಯನ್ ಕ್ಲೋಸೆಟ್ ಇಟ್ಟಿದ್ವಿ, ಒಂದು ಸಣ್ಣ ವಾಶ್ ಬೇಸ್. ಇವತ್ತು ಹಾಗಾಗಿಲ್ಲ, ಎಲ್ಲ EWCs ಬೇಕು ಕೂತ್ಕೊಂಡು ಹೋಗಕ್ಕೆ. ಆಮೇಲೆ ತುಂಬಾ ವಯಸ್ಸಾದವ್ರಿಗೆ ಹಿಡ್ಕೊಳ್ಳಕ್ಕೆ ರಾಡ್ಸ್ ಬೇಕು ಕೂತ್ಕೊಂಡು ಹೇಳಕ್ಕೆ. ಈ ಥರದ್ದೆಲ್ಲ ತುಂಬಾ ನೋಡ್ಬೇಕಾಗುತ್ತೆ. ಎವ್ರಿ ಡೇ ನಾವು ಕಲಿತಾ ಇರ್ತೀವಿ. ಕಸ್ಟಮರೇ ಸಜೆಷನ್ ಕೊಡ್ತಾರೆ, ಸರ್ ಇದೊಂದು ಇದು ಮಾಡಿ, ಇಲ್ಲೊಂದು ರ್ಯಾಂಪ್ ಕೊಡಿಸಿ. ಇವಾಗ ನಮ್ಮಲ್ಲಿ ರ್ಯಾಂಪ್ ಇಟ್ಟಿದ್ದೀವಿ, ಯಾಕಂದ್ರೆ ವೀಲ್ ಚೇರ್ ಎಲ್ಲ ಮಾಡ್ತೀವಿ, ಬೇಕಾಗುತ್ತೆ. ಇಲ್ಲಾಂದ್ರೆ ಎತ್ಕೊಡೋದು ಕಷ್ಟ ಆಗುತ್ತೆ. ತುಂಬಾ ಕಾನ್ಸೆಪ್ಟ್ ನೀವು ಜನರೇ ಕಲ್ಸ್ಕೊಡ್ತಾರೆ ಇದರ ಈ ಫೀಲ್ಡಲ್ಲಿ. ಇದು ಬೇಕು ಅದು ಬೇಕು ಅಂತ ಹೇಳ್ತಾರೆ, ಆವಾಗ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ನೀವಿಬ್ರು ತಿಂಡಿ ತಿಂದಿಲ್ಲ ಅಂತ ಅನ್ಕೊಂಡಿಲ್ಲ, ಬನ್ನಿ ತಿಂಡಿ ತಿನ್ನೋಣ. ನಿಮ್ ಜೊತೆ ತಿಂಡಿ ತಿನ್ಬೇಕು. ಬಿಫೋರ್ ದಟ್ ನಿಮ್ ಕಿಚನ್ಗೆ ಒಂದು ಎಂಟ್ರಿ ಕೊಡಿ. ಬನ್ನಿ ಬನ್ನಿ. ಇಲ್ಲಿಗೆ ಈ 23 ವರ್ಷದಲ್ಲಿ ಯಾರ್ಯಾರು ಸೆಲೆಬ್ರಿಟಿಗಳು ಬಂದು ಹೋಗಿದ್ದಾರೆ, ಇದು ವೆರಿ ಕುತೂಹಲ ಇದೆ ನನಗೆ. ನಮ್ಮಲ್ಲಿ ಸೆಲೆಬ್ರಿಟಿಗಳಲ್ಲಿ ಐಶ್ವರ್ಯ ರೈ ಬಂದಿದ್ರು. ವಾವ್. ಇಲ್ಲಿ ಗುರು ಶೂಟಿಂಗ್ ಆಗ್ತಾ ಇತ್ತು. ಓಕೆ. ಅವ ಚಿಕ್ಕ ಹೋಟೆಲ್ ನಮ್ಮದು, ಒಂದು ಗೂಡ್ ಥರ ಇತ್ತು. ಅದಕ್ಕೆ ಐಶ್ವರ್ಯ ರೈ ಬಂದಿದ್ರು, ಮಣಿರತ್ನಂ ಬಂದಿದ್ರು. ಓಕೆ. ಆಮೇಲೆ ಕನ್ನಡದ ಎಲ್ಲ ಆ್ಯಕ್ಟರ್ಗಳು ಬಂದಿದ್ರು. ಆಮೇಲೆ ನಮ್ಮ ಪೂತಿ ನರಸಿಂಹಾಚಾರ್ಯವ್ರಿಗೆ ನಮ್ಮ ಹೋಟೆಲ್ ಅಂದರೆ ಅಷ್ಟಿಷ್ಟ. ನಮಗೆ ನಮ್ಮ ಅದೃಷ್ಟ ಅಂದರೆ, ಅವರು ನಮ್ಮ ಹೋಟೆಲ್ಗೆ ಶಿವಳ್ಳಿ ದೋಸೆ ತಿನ್ನೋಕಂತಲೇ ಬಂದರು. ಪೂತಿ ನರಸಿಂಹಾಚಾರ್ಯರು. ನಾನು ಹೊರಗಡೆ ನಾನೇ ತೊಗೊಂಡೋಗಿ ಕಾರಲ್ಲಿ ಕೊತ್ತೆ. ಅವ್ರು ತಿಂದ್ಕೊಂಡು ಮೈಸೂರಿಗೆ ಹೋಗಿ ವಾಪಸ್ ಬರಬೇಕಾರೆ ನಾನು ಶಿವಳ್ಳಿಲೇ ನಿಲ್ಲಿಸು, ದೋಸೆ ತಿನ್ನಬೇಕು ಅಂತ ಹೇಳಿದ್ರು ಅವ್ರ ಹತ್ರ, ಕರ್ಕೊಂಬಂದವ್ರ ಹತ್ರ. ಅವರು ಸ್ವಲ್ಪ ಮುಂದೋಗ್ಬಿಟ್ರಂತೆ. ಮುಂದೋಗ್ಬಿಟ್ಟು ಹೇಳಿದ್ರಂತೆ, ಇಲ್ಲ ಶಿವಳ್ಳಿ ಹಿಂದೋಗ್ಬಿಡ್ತು, ಕಾಮತ್ ನಾನು ಬರೋದೇ ಇಲ್ಲ, ನಾನು ವಾಪಸ್ ಕರ್ಕೊಂಡು ಹೋಗೋದು. ಮತ್ತೆ ತಿರ್ಸ್ಕೊಂಡು ಬಂದು ತಿಂದ್ರಂತೆ. ಇದು ನನಗೂ ಗೊತ್ತಿರಲಿಲ್ಲ. ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಒಂದು ಪೂತಿ ಇದಿತ್ತು, ಸಂಸ್ಕರಣ ಸಮಾರಂಭ. ಅದರಲ್ಲಿ ಒಬ್ರು ಹೇಳಿದ್ರು, ನಾನು ಕರ್ಕೊಂಡೋಗಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಮೈಸೂರು ಮಲ್ಲಿಗೆ ಪರಿಮಳ, ಶಿವಳ್ಳಿ ದೋಸೆಯ ಸ್ವಾದ, ಅದನ್ನು ಇದು ಅಂತ. ತುಂಬ ಅದೊಂದು ಗ್ರೇಟ್ ಇದು. ಭೈರಪ್ಪನವ್ರು ಬರ್ತಾರೆ ಈ ಕಡೆ ಹೋಗ್ಬೇಕು, SL ಭೈರಪ್ಪನವ್ರು ಬರ್ತಾರೆ. ನಮ್ಮ ತುಂಬ ಆತ್ಮೀಯರು, ತುಂಬ ಗೌರವವನ್ನು ನಾವು ನೋಡೋರು ಅವರು. ಆಮೇಲೆ
ಅಶ್ವಥ್ ಅವರು ಓಕೆ ಕನ್ನಡದ ಮೇರು ನಟ. ಓಕೆ. ಅವರು KS ಅಶ್ವಥ್ ಅವರು ಮೈಸೂರಿನವರು. ಅವ್ರ ಮಗ ಇವಾಗಲೂ ಬರ್ತಾರೆ. Of course, ಅಶ್ವತ್ಗೂ ನಮ್ಮಲ್ಲಿ ಅವ್ರು ಬಂದರೆ ಯಾರ ಹತ್ರ ಮಾತಾಡಲ್ಲ, ಕೂತ್ಕೊಂಡು ಒಂದು ಮೂಡೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಕೊಡಬೇಕು. ಏನು ತಿಂತಿದ್ರು ಅಶ್ವಥ್ ಅವರು? ಅಶ್ವತ್ತು ದಹಿ ವಡೆ, ಅವರಿಗೆ ಹುಳಿ ಇರಬಾರ್ದು, ಹುಳಿ ಇರಬಾರ್ದು, ಖಾರ ಬಾತು ದಹಿ ವಡೆ. ದಹಿ ವಡೆ ತುಂಬ ಇಷ್ಟ ಅವ್ರಿಗೆ, ಹುಳಿ ಇರಬಾರ್ದು. ಅವರು ಫಸ್ಟ್ ಒಂದೆರಡು ಸರಿ ಬಂದ ಆಮೇಲೆ ಅವ್ರಿಗೆ ಗೊತ್ತು ನಮ್ಮಲ್ಲಿ ಹುಳಿ ಇರಲ್ಲ, ಸ್ವೀಟ್ ಇರಲ್ಲ, ಸ್ವೀಟ್ ಇರಬಾರ್ದು, ಹುಳಿ ಇರಬಾರ್ದು. ಸೊ ಇದು KS ಅಶ್ವಥ್ ಅವರ ಟೇಸ್ಟ್. ಅವ್ರ ಟೇಸ್ಟ್. ಆಮೇಲೆ ಇನ್ನು ಬೇರೆ ಆಮೇಲೆ ಸುಬ್ಬಣ್ಣ ಅವರು, ಶಿವಮೊಗ್ಗ ಸುಬ್ಬಣ್ಣ ಅವರು. ಓಕೆ. ಆಮೇಲೆ ಅಶ್ವತ್ತು ಗಾಯಕರು, ಡಾಕ್ಟರ್ ಸಿ ಅಶ್ವಥ್. ಆಮೇಲೆ ನಮ್ಮ ಇವರು ಸಿನಿಮಾದವ್ರು ಯಾರು, ನಮ್ಮ ಫ್ಯಾಮಿಲಿ ರಾಜ್ಕುಮಾರ್ ಅವರು ಇರಲಿಲ್ಲ ಅವಾಗ ನಾವು ಮಾಡಿದಾಗ. ಎಲ್ಲ ಅವ್ರ ಮಕ್ಕಳೆಲ್ಲ ಎಲ್ಲವರು, ಭಾರತಿ ವಿಷ್ಣುವರ್ಧನ್ ಅವರು ಎಲ್ಲ ಸಿನಿಮಾದವರು. ಹೌದು. ಆಮೇಲೆ ನಮ್ಮ ಇವರು ಸಿ ಕೈ ಚಂದ್ರು ಅವರು, ಅವ್ರು ಬಿಡಿ ಫುಡ್ ಬ್ಲಾಗರ್, ಅವ್ರು ಬರ್ತಾನೆ ಇರ್ತಾರೆ ಅವ್ರ ಫ್ಯಾಮಿಲಿ. ದರ್ಶನ್ ಎಲ್ಲವರು ನಮ್ಮ ಹೋಟ್ಲಲ್ಲಿ. ದರ್ಶನ್ ಯಾವುದೋ ಇಂಟರ್ವ್ಯೂ ಹೇಳಿದ್ರು, ನಾವು ಬೆಂಗಳೂರು ಮೈಸೂರು ಹೋಗ್ತಾರೆ ಶಿವಳ್ಳಿ ಬಿಸಿಬೇಳೆಬಾತ್ ತಿನ್ಕೊಂಡೇ ಹೋಗೋದು ಅಂತಲೂ ಹೇಳಿದ್ರು ಅವರು. ಏನು ಸ್ಪೆಷಲ್ ಸರ್ ಬಿಸಿಬೇಳೆಬಾತು? ಬಿಸಿಬೇಳೆ ಆ ಮಸಾಲೆ ಒಂಥರ ಸ್ಪೆಷಲ್ ಇರುತ್ತೆ, ಆಮೇಲೆ ಸ್ವಲ್ಪ ಚಕ್ಕೆ ಜಾಸ್ತಿ ಇರುತ್ತೆ, ಆಮೇಲೆ ಅದರಲ್ಲಿ ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಬಿದ್ದಿರುತ್ತೆ. ಬಿಸಿಬೇಳೆಬಾತ್ ಒಂದು ಸ್ಪೆಷಲ್. ಅದಕ್ಕೊಂದು ಖಾರ ಬೂಂದಿ ಕೊಡ್ತೀವಿ. ಆ ಖಾರ ಬೂಂದಿನೂ ತುಂಬ ಚಿಕ್ಕ ಮುತ್ತಿನ ಥರದ ಬೂಂದಿ ಕೊಡ್ತೀವಿ. ಓಕೆ. ಅದು. ಸೊ ಇದು ದರ್ಶನ್ ಅವ್ರಿಗೆ ಇಷ್ಟ. ದರ್ಶನ್ ತುಂಬ ಇಷ್ಟ ನಮ್ಮ ಬಿಸಿಬೇಳೆಬಾತ್. ಸೊ ಇಲ್ಲಿ ಬಂದ ತಕ್ಷಣ ಬಿಸಿಬೇಳೆಬಾತ್ ಕೊಡು. TN ಸೀತಾರಾಮು ನಮ್ಗೆ ತುಂಬ ಆತ್ಮೀಯರು ಬೇಕಾದವರು. ಆಮೇಲೆ ಸಿದ್ದರಾಮಯ್ಯನವರು, SM ಕೃಷ್ಣ ಅವರು, ಸಿದ್ದರಾಮಯ್ಯನವರು, ನಾಗತೇಳಿ ಚಂದ್ರಶೇಖರ್, ಆಮೇಲೆ ಪೊಲಿಟಿಕಲ್ಲಿ ನಮ್ಮ ಅಶ್ವಥ್ ನಾರಾಯಣ್, ಅಶೋಕ್ ಅವರು, ರಾಮಲಿಂಗಾರೆಡ್ಡಿ ಅವರು, ಎಲ್ಲರೂ ಸುಮಾರು ಪಾಲಿಟಿಷಿಯನ್ಸ್. ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಯಿತು ಅಂತ ಹೇಳಿದ್ರೆ, ಬೆಂಗಳೂರು ಮೈಸೂರು ಓಡಾಡ್ತವ್ರಿಗೆ ಮಧ್ಯೆ ಒಂದು ಪಾಯಿಂಟ್ ಇದೆ. ಅದಕ್ಕೆ ಮೊದಲು ಈಗ ಎಕ್ಸ್ಪ್ರೆಸ್ ಆಗೋ ಮೊದಲು ಏನಾಗ್ತಿತ್ತು ಅಂದರೆ, ಯಾರು VIPs ಬರಬೇಕಾದ್ರು ಪೊಲೀಸ್ ಎಸ್ಕಾಟ್ ಇಲ್ಲೇ ಕಾಯೋರು. ಇದು ಮಂಡ್ಯ ಮತ್ತು ರಾಮನಗರ ಬಾರ್ಡರ್ ಇಲ್ಲೇ ಕಾಯೋರು, ಚೇಂಜ್ ಓವರ್ ಇಲ್ಲೇ ಆಗ್ತಾಯಿತ್ತು ಅವ್ರ ಎಸ್ಕಾಟ್ಸ್. ಸೊ ಎಲ್ಲ SP ಗಳು, DC ಗಳು ಎಲ್ಲರೂ ಬರೋರು, ಎಲ್ಲ IAS IPS ಆಫೀಸರ್ಸ್ಗಳು ಎಲ್ಲರೂ. ನಮಗೊಂದು ಆತ್ಮೀಯತೆ. ಸುಪ್ರೀಂ ಕೋರ್ಟ್ ನಮಗೆ ರಾಮ ಮಂದಿರದ ಇದು ಕೊಟ್ರಲ್ಲ, ಹೌದು, ರಂಜನ್ ಗೊಗೊಯ್ ಅವರು ನಮ್ಮಲ್ಲಿ ಬಂದಿದ್ದಾರೆ, ಬಾಬಾ ರಾಮದೇವ್ ಬಂದಿದ್ದಾರೆ. ತುಂಬ ನಮಗದೊಂದು ಹೆಮ್ಮೆ, ಅವರೆಲ್ಲ ಬಂದಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ. ಸರ್ ನಾನು ಸುಮ್ಮನೆ ಕೇಳ್ತೀನಿ, ಅಂದರೆ ಒಂದು 2-3 ಜನ ಸೆಲೆಬ್ರಿಟಿಗಳು ಬಂದಾಗ ಅವ್ರ ಫೋಟೋನ ದೊಡ್ಡ ಫ್ರೇಮ್ ಮಾಡಿಸಿ ಎಲ್ಲ ಕಡೆ ಹಾಕ್ತಾರೆ. ನೀವು ಇಡೀ ಕರ್ನಾಟಕದ ಅಥವಾ ದೇಶದ ದಿಗ್ಗಜರು ಬಂದು ಹೋಗಿದ್ದಾರೆ. ಒಂದೊಳ್ಳೆ ಆರ್ಟ್ ಗ್ಯಾಲರಿ ಮಾಡ್ಬೋದು ಸರ್ ನೀವು. ಆ್ಯಕ್ಚುಲಿ ಸುಧಾಮೂರ್ತಿಯವರು, ನಾರಾಯಣ ಮೂರ್ತಿಯವರು, ಪ್ರೇಮ್ಜಿ ಅವರು, ಹೌದು. ಆಮೇಲೆ ನಮ್ಮ ಬ್ರಿಗೇಡ್ ಗ್ರೂಪ್ ಅವರು, ಅವರು ಜೈಶಂಕರ್. ಆಮೇಲೆ ಇವರು ಅಂದರೆ ಇನ್ನೊಬ್ರು ಇದಾರಲ್ಲ ಅವರು, ನೆಸ್ಲೆ ಅವರಿಲ್ಲ, ಇವರು ಯಾರು, ನೆಸ್ ಕೆಫೆ ಅವರು. ಅವರ ಯಾರು VIPs ಬಂದರೆ ಅವರು ಫಿಲ್ಟರ್ ಕಾಫಿ ಟೇಸ್ಟ್ ಮಾಡೋಕ್ಕೆ ಅಂತ ಬರ್ತಾರೆ. ಅಂದರೆ ಅವ್ರೇನಂದ್ರೆ ಹೈವೇಲಿ ಏನೋ ಸಿಗಲ್ಲ ಜಾಸ್ತಿಯಾಗಿ, ಫಿಲ್ಟರ್ ಕಾಫಿ ಕುಡಿಸ್ತೀವಿ ಅಂತ ಕರ್ಕೊಂಡ್ಬರ್ತಾರೆ. RBI ಗವರ್ನರ್ ಬಂದಿದ್ರು, ಆಮೇಲೆ LIC ಚೇರ್ಮನ್ಸು ಎಲ್ಲರೂ ಸುಮಾರು ಹೋಗೋರು. ಅವರು ಮೊದಲೇ ಬಂದು ಹೇಳ್ಬಿಡ್ತಾರೆ, ಅವ್ರ ಟೀಮ್ ಬಂದುಬಿಟ್ಟಿರುತ್ತೆ. ಇದಕ್ಕಿಂತ ಬಿರ್ಲಾ ಇವರು, ನಮ್ಮ ಬಿರ್ಲಾ ಮಾತಾ, ಅವರು ಕಲ್ಕತ್ತಾದಿಂದ ಇಲ್ಲಿ ಅವರು ಇದಕ್ಕೆ ಬರ್ತಾ ಇದ್ರು, ಭಾರತೀಯ ವಿದ್ಯಾಭವನಕ್ಕೆ. ನಮ್ಮ ಮುತ್ತೂರು ಕೃಷ್ಣಮೂರ್ತಿ ಅವರು ಕರ್ಕೊಂಡ್ಬರೋರು. ಅವರು ನಮ್ಮ MTRಗೆ ರೆಗ್ಯುಲರ್ ಬರೋರು. ನಾನು MTR ನಮ್ಮ ಮಾವಂದೆ ನಮ್ಗೆ ಸಿಗ್ತಾ ಇರೋರು. ಅವರು ಬೆಂಗಳೂರು ಮೈಸೂರು ನೋಡ್ಬೇಕಾದ್ರೆ ಬಿರ್ಲಾ ಮಾತಾನೇ ಕರ್ಕೊಂಡ್ಬರ್ತಾರೆ. ಅವರು ಬರಬೇಕಾದ್ರೆ ಒಂದು ವಾರದಿಂದ ಯೂನಿವರ್ಸಲ್ ಕೇಬಲ್ ಫ್ಯಾಕ್ಟ್ರಿ ಅವರೆಲ್ಲ ಬಂದು ಜಾಗ ಚೆಕ್ ಮಾಡಿಕೊಂಡು ಹೋಗೋರು. ಆ ಥರ ತುಂಬ ದೊಡ್ಡ ಮೇಡಮ್ ಅವರು. ಐಶ್ವರ್ಯರವ್ರು ಏನು ತಿಂದಿದ್ದೆ? ಮಸಾಲೆ ದೋಸೆ. ಅವಾಗ ಮಸಾಲೆ ದೋಸೆ, ಆಮೇಲೆ ಕೇಸರಿ ಬಾತ್ ತಿಂದಿದ್ದೆ. ಏನು ಕಮೆಂಟ್ ಮಾಡಿದ್ರು? ಇಲ್ಲ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ತರಿಸ್ಕೊಡ್ತಾ ಇದ್ರು ಶೂಟಿಂಗ್. ಎಲ್ಲಿ ಶೂಟಿಂಗ್ ನಡೀತಾ ಇತ್ತು? ಇಲ್ಲಿ ಮೇಲ್ಕೋಟೆಯಲ್ಲಿ ನಡೀತಾ ಇತ್ತು ಗುರು ಶೂಟಿಂಗ್ ಮೇಲ್ಕೋಟೆ. ಇನ್ನೊಂದು ಮುಂದೆಲ್ಲೋ ಒಂದು ನಡೀತಾ ಇತ್ತು. ಕರೆಕ್ಟ್. ಅವಾಗೆಲ್ಲ ಇಲ್ಲಿಂದ ತರಿಸ್ಕೊತಾ ಇದ್ರು ತಿಂಡಿ ಅವರು. ಐಶ್ವರ್ಯ ಇಲ್ಲಿ ಇಷ್ಟ ಅಂತ ದಿನ ತರಿಸ್ತಿದ್ರು. ಒಂದು 2-3 ದಿನ ತರಿಸ್ಕೊತಾ ಇದ್ರು. ಅದು ಒಂದು ವಾರ ಏನೋ ಶೂಟಿಂಗ್ ಇತ್ತು. ಸೊ 2 ದಿನ ಮಸಾಲೆ ದೋಸೆ. ನಮ್ಮ ಸೋನು ನಿಗಮ್ ಅವರು ಬರ್ತಾರೆ. ಮಡಿಕೇರಿಯಲ್ಲಿ ಪ್ರೋಗ್ರಾಮ್ ಇದ್ದಾಗೆಲ್ಲ ಬಂದೋಗ್ತಾರೆ. ಏನು ವಾಟ್ ಈಟ್ ಸೋನು ನಿಗಮ್? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ, ಖಾರ ಬಾತು, ಪರ್ಟಿಕ್ಯುಲರ್ಲಾಗಿ ಇಂಥದ್ದಿಲ್ಲ. ವೆರಿ ನೈಸ್ ಸರ್. ಒಂದು ದೊಡ್ಡ ಬಳಗ ನಿಮ್ಮನ್ನು ಇಷ್ಟಪಡುತ್ತೆ. ಖಂಡಿತ. ಮತ್ತು ನಿಮ್ಮ ಬ್ರ್ಯಾಂಡ್ನ ಇಷ್ಟಪಡುತ್ತೆ. ಖಂಡಿತ. ನಮಗೆಲ್ಲಕ್ಕಿಂತ ಹೆಮ್ಮೆ ಅಂದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀವಿ, ಖುಷಿ.
ಇತ್ತೀಚೆಗೆ ಎಲ್ಲ ಕಡೆ ನಾವು ಮಾತಾಡ್ತಿರೋದು ಮತ್ತು ಹೆಚ್ಚಾಗಿದೆ ಅಂತ ಗೊತ್ತಾಗಿರೋದು ಫುಡ್ ಅಡಲ್ಟ್ರೇಷನ್. ಎಸ್ ಎಸ್ ವೆರಿ ವೆರಿ ಬಿಗ್ ಕನ್ಸರ್ನ್. ಎಸ್ ಎಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ಎಸ್ ಎಸ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ತುಂಬ ಕೆಟ್ಟದ್ದು ಸರ್, ಅದು ಆಗಬಾರ್ದು. ಏನಾಗುತ್ತೆ, ವ್ಯಾಪಾರಕ್ಕೋಸ್ಕರ ಜನ ಏನು ಮಾಡ್ತಿದ್ದಾರೆ ಇವಾಗ, ಅಡಲ್ಟ್ರೇಷನ್ ಮಾಡೋದು, ಅದು ಮಾಡೋದು. ಇದರಿಂದ ಏನಾಗುತ್ತೆ, ಜನರಲ್ ಹೆಲ್ತ್ ಹಾಳಾಗುತ್ತೆ. ಹಾಂ, ವಿ ಆರ್ ಲೂಸಿಂಗ್ ದ ನೆಕ್ಸ್ಟ್ ಜನರೇಷನ್. ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಎಲ್ಲ ಏನು ಮನೇಲಿ ಮಾಡ್ತಾರೆ ತಿಂತಿದ್ರು, 100 ವರ್ಷ ಬದುಕ್ತಾಯಿದ್ರು. ಇವಾಗಿನ ಏಜ್ ಇದು ತುಂಬ ಕಡಿಮೆ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಮೇನ್ಲಿ ನಮ್ಮ ಲೈಫ್ ಸ್ಟೈಲು ಮತ್ತು ನಾವು ತಿನ್ನುವಂಥ ಆಹಾರ. ಅದು ವೆರಿ ವೆರಿ ಕ್ರೂಷಿಯಲ್. ಹಂಗೆ ನೋಡೋಕ್ಕೋದ್ರೆ ಅಫ್ಕೋರ್ಸ್ ದೊಡ್ಡವ್ರು ಯಾವಾಗಲೂ ಹೇಳ್ತಿದ್ರು ನಾವು ತಿನ್ನೋ ಆಹಾರನೇ ಫುಡ್ ಮೆಡಿಸಿನ್ ಆಗಬೇಕು, ಎಸ್ ಎಸ್ ಮೆಡಿಸಿನ್ ತಿನ್ನಂಗೆ ಆಗಬಾರ್ದು. ಆ ಕಲ್ಚರ್ ರೂಢಿ ಆದರೆ ಮಾತ್ರ ಮುಂದಿನ ಬದುಕಲ್ಲಿ ಎಲ್ಲರೂ ಚೆನ್ನಾಗಿರೋ ಸಾಧ್ಯ. ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನೀಡ್ಸು ಚೇಂಜ್ ಆಗಿದೆ ಜನರದ್ದು. ಇವಾಗ ಬೆಳಿಗ್ಗೆ 6 ಗಂಟೆಗೆ ಅವ್ನು ಆಫೀಸ್ಗೆ ಹೋಗ್ಬೇಕು, ಮನೇಲಿ ಮಾಡೋಕ್ಕಾಗಲ್ಲ. ಆಮೇಲೆ ಮೊದಲೆಲ್ಲ ಏನಿತ್ತು, ವಿಲೇಜ್ ಬೇಸ್ಡ್, ವಿಲೇಜ್ ಒಳಗೆ ಕೆಲಸ ಇತ್ತು, ನಿಮ್ಗೆ ಆಚೆಗೇನು ಹೋಗೋ ಕೆಲಸ ಇಲ್ಲ. ಇವತ್ತು ನೀವು ಟ್ರಾವೆಲ್, ಇವತ್ತು ನೀವು ಮೊದಲೆಲ್ಲ ಏನಂದರೆ ಮೈಸೂರಿಗೆ ಹೋಗೋದ್ರೆ ಹೋಗ್ತೀರಿ, ನೆಕ್ಸ್ಟ್ ಡೇ ಬರ್ತೀರಿ. ಇವಾಗೆಲ್ಲ ನೀವು ಬೆಳಿಗ್ಗೆ ಹೋಗಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬೆಂಗಳೂರಿಗೆ ಬಂದುಬಿಡ್ಬೋದು. ಆ ಥರ ಈಗ ಹಾಸನಕ್ಕೆ ಹೋಗಬೇಕು, ಮಂಗಳೂರಿಗೆ ಹೋಗ್ಬಿಟ್ಟು ರಾತ್ರಿ ಬಂದುಬಿಡ್ಬೋದು. ಮೊದಲೆಲ್ಲ ಹಂಗಿರಲಿಲ್ಲ. ಇವಾಗ ಏನಾಗುತ್ತೆ ಅಂದರೆ, ಇದರಿಂದಾಗಿ ಏನಾಗುತ್ತೆ, ಜನರಿಗೆ ಹೈವೇಲಿ ಊಟ ಬೇಕು, ತಿಂಡಿ ಬೇಕು, ಆಚೆ ಹೋಗಿ ತಿಂಡಿದ್ರು, ಮನೇಲಿ ಮಾಡ್ಕೊಳ್ಳೋ ಟೈಮ್ ಇಲ್ಲ. ವರ್ಕಿಂಗು ಅಷ್ಟೇ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿರ್ತಾರೆ. ಅವ್ರ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ರಾತ್ರಿ ಲೇಟಾಗಿ ಬರ್ತಾರೆ, ಬೆಳಿಗ್ಗೆ ಬೇಗ ವರ್ಕ್ಗೆ ಹೋಗ್ತಾರೆ. ವರ್ಕ್ ಫ್ರಮ್ ಹೋಮು ಇರುತ್ತೆ ಅವ್ರಿಗೆ, ನೈಟು ಇನ್ನೂ ಕೆಲಸ ಇರುತ್ತೆ. ಅವರೆಲ್ಲ ಕಿಚನ್ನು ಡಿಪೆಂಡ್ ಆನ್ ಔಟ್ಸೈಡ್ ಕಿಚನ್, ಔಟ್ಸೋರ್ಸ್ಡೆ. ಸರ್ ಲಾಸ್ಟ್ಲಿ ಹೇಳಿ, ನೀವಿಬ್ಬರು ಹಾಂ, ಇವಾಗ ವೆನ್ ಯು ಲುಕ್ ಬ್ಯಾಕ್, ಕನ್ನಡಿ ಮುಂದೆ ನಿಂತಾಗ ಹಾಂ, ನಿಮಗೆ ನೀವೇ ನಾನು ಸಾಧನೆ ಮಾಡಿದ್ದೀನಿ, ಒಂದು ಮೆಚ್ಕೊಳ್ಳುವಂಥ ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ನೀವೇ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇದೆಯಾ ಸರ್? ಖಂಡಿತ ಇದೆ, ಆ ಫೀಲಿಂಗ್ ಇದೆ. ಬಟ್ ಜೊತೆಗೆ ಇನ್ನೊಂದಿದೆ, ಇನ್ನೂ ಮಾಡಬೇಕು, ಇನ್ನೂ ಸ್ವಲ್ಪ ಮಾಡಬೇಕು, ಹಸಿವಿದೆ ಇನ್ನು ಇದೆ. ಖಂಡಿತ ಇದೆ, ಖಂಡಿತ ಖಂಡಿತ. ನಾನು ಹೇಳಿದ್ನಲ್ಲ, ಸ್ಕೂಲ್ ಫಾರ್ ಫುಡ್ ಟೆಕ್ನಿಷಿಯನ್ಸ್ ಅಂತ, ಅದೊಂದು ತುಂಬ ಒಳ್ಳೆ ಕಾನ್ಸೆಪ್ಟ್. ಸರ್, ಈ ಥರ ಆಲೋಚನೆಯಲ್ಲಿ ನೀವಿದ್ದಾಗ ಇಲ್ಲಿಗೆ ಬರೋದಕ್ಕೆ, ಇಲ್ಲಿಗೆ ಬಂದು ನಾವು ತಿನ್ನೋದಕ್ಕೆ ನಮಗೆ ಯಾವಾಗಲೂ ಬಹಳ ಖುಷಿ ಆಗುತ್ತೆ. ಬಹುಶಃ ಆ ಉದ್ದೇಶದಿಂದನೇ ನಾನು ತುಂಬ ವರ್ಷ ನನಗೆ ಗೊತ್ತಿರುವಂಥ ಒಂದು ಜಾಗ, ಹಾಗಾಗಿ ಜಗತ್ತಿಗೆ ಗೊತ್ತಾಗಬೇಕು ಹೆಂಗಿರುತ್ತೆ ಒಳಗಡೆ ಎಲ್ಲ, ಮತ್ತು ಹೆಂಗೆ ಮೇಕಿಂಗ್ ಆಗುತ್ತೆ, ಮತ್ತು ಅದರ ಮಾಲೀಕರು ಏನು ತಿಳ್ಕೊಂಡಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾವಾಗಲೂ ಕೂಡ. ಆಗಲೇ ಮೆನ್ಷನ್ ಮಾಡ್ದಂಗೆ ಇದ್ದಂಗೆ ತೋರಿಸಿದ್ದೀವಿ, ಅದು ಆಮೇಲೆ ಹೇಳಿಸಿದ್ದೀವಿ. ಖಂಡಿತ ನಿಮ್ದೇನಂದ್ರೆ, ಇದು ಈ ಥರದ್ದು ತುಂಬ ವಿಚಾರಗಳಿದೆ. ಹೋಟೆಲ್ ಆಗಲಿ, ಬೇರೆ ಇದಾಗಲಿ, ಅದು ನೀವು ಒಂದು ಹೊಸದೊಂದು ಹುಡುಕಿದ್ದೀರಾ, ಇದನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಸಕ್ಸಸ್ ಆಗುತ್ತೆ. ವ್ಯೂವರ್ಶಿಪ್ ಇದರಿಂದ ಡೆವಲಪ್ ಆಗುತ್ತೆ ತುಂಬಾಗಿ. ಆಮೇಲೆ ಮೋರ್ ದೆನ್ ದಟ್ ಇಸ್ ಎ ರಾ ನ್ಯೂಸ್. ಏನು ಎಡಿಟ್ ಇಲ್ಲ, ಅಥವಾ ಏನು ಮಸಾಲೆ ಹಾಕಿ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಎಕ್ಸಾಕ್ಟ್ಲಿ. ಆದ್ದರಿಂದ ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್, ತುಂಬ ವೆರಿ ಗುಡ್ ಥಾಟ್. ಥ್ಯಾಂಕ್ ಯು ಸರ್. ಸಾಮಾನ್ಯವಾಗಿ ಒಳ್ಳೆ ತಿಂಡಿ ಕೊಟ್ಟಾಗ ನಾವು ಹೇಳುವಂಥ ಒಂದು ಮಾತೇನಪ್ಪ ಅಂದರೆ, ಅನ್ನದಾತ ಸುಖೀಭವ ಅಂತ. ಸೊ ಇವರು ಸುಖವಾಗಿರಲಿ. ನೀವು ಅಫ್ಕೋರ್ಸ್ ಬರ್ತಿರ್ತೀರಾ, ಟೇಸ್ಟ್ ಮಾಡ್ತಿರ್ತೀರಾ, ಬಿಕಾಸ್ ಜನ ಹಾಗಿದ್ದಾರೆ ಇಲ್ಲಿ. ಸಾಧ್ಯ ಆದರೆ ಯಾರು ಬಂದಿಲ್ವೋ ಬನ್ನಿ, ಒಂದ್ಸರಿ ಈ ಕಡೆ ಓಡಾಡ್ಬೇಕಾದ್ರೆ ಒಂದು ಕಾಫಿ ಕುಡಿದು ನಮಗೂ ರಿವ್ಯೂ ಹಾಕಿ, ಅವ್ರಿಗೂ ರಿವ್ಯೂ ಹಾಕಿ, ತಿಂಡಿ ತಿಂದು ಅವ್ರಿಗೂ ಹೇಳಿ, ನಮಗೂ ಹೇಳಿ. ಅಫ್ಕೋರ್ಸ್ ನಾವು ಈ ತಿಂಡಿ ತಿಂತ ಮಾತಾಡ್ತಿರ್ಬೇಕಾದ್ರೆ, ಎಲ್ಲ ತೋರಿಸ್ತಿರ್ಬೇಕಾದ್ರೆ ಕ್ಲೈಮ್ಯಾಕ್ಸು ಅಷ್ಟೇ ಚೆನ್ನಾಗಿರಬೇಕು. ನನಗೇನು ಗೊತ್ತಾ ಸರ್, ನಾವೊಂದು ತಿಂಡಿ ತಿಂತೀವಿ ಅಂದರೆ ಕಾಫಿ ಇಲ್ಲದೆ ಅದು ಎಂಡ್ ಆಗಬೇಕು. ಸೊ ವಿ ವಾಂಟ್ ಒಂದು ಫಿಲ್ಟರ್ ಕಾಫಿ ಕುಡಿತಾ ಕುಡಿತಾ ನಾವು ನಮ್ಮ ಶೋನ ಮುಗಿಸ್ತೀವಿ ನಾವು. ಥ್ಯಾಂಕ್ ಯು ಸೊ ಮಚ್. ರೈಟ್ ಸರ್, ಥ್ಯಾಂಕ್ಸ್ ಅಲಾಟ್ ಉಮೇಶ್ ಅಣ್ಣ, ಥ್ಯಾಂಕ್ ಯು. ಸೊ ಕಾಫಿ ಕುಡಿತಾ ನಮ್ಮ ಕೆಲಸ ಇಲ್ಲಿಂದ ಮುಗಿಸಿ ನಾವು ಬೇರೆ ಕಡೆ ಹೊರಡ್ತೀವಿ. ಬೇರೆ ಬೇರೆ ಶೋನಲ್ಲಿ ಅಫ್ಕೋರ್ಸ್ ನಿಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತಿರ್ತೀನಿ. ನನ್ನ ಸಹೋದ್ಯೋಗಿ ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ನನ್ನ ಜೊತೆ ನಾವೇನೋ ತಿಂದ್ವಿ, ಈಗ ಆತನಿಗೂ ತಿಂಡಿ ಕೊಡಿಸಿ ಅವನು ವಾಪಸ್ ಕರ್ಕೊಂಡು ಹೋಗ್ತೀನಿ ನಾವು. ಆ್ಯಂಡ್ ಕಾಫಿ ಲಾಸ್ಟ್ ಬಿಟ್, ಕಾಫಿ ಕುಡಿದು ನಾವಿಲ್ಲಿಂದ ಹೊರಡ್ತೀವಿ. ಒಂಥರ ದಿನ ಸಾರ್ಥಕತೆ ಅಂತ ನಮಗೂ ಅನಿಸ್ಬೇಕಲ್ಲ. ಥ್ಯಾಂಕ್ ಯು, ನೀವೆಲ್ಲರೂ ಕೂಡ ಜಾಯ್ನ್ ಆಗಿದ್ದಕ್ಕೆ. ದಿನೇಶ್ ನಮಸ್ಕಾರ, ಮತ್ತೆ ಸಿಗ್ತೀನಿ.